ಬಹುನಿರೀಕ್ಷಿತ ಜಿಬಿಎ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ಗಡುವು ಬೆನ್ನಲ್ಲೇ ಎಚ್ಚೆತ್ತ ರಾಜ್ಯ ಚುನಾವಣಾ ಆಯೋಗ ಜಿಬಿಎ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದೆ. ಸಭೆಯಲ್ಲಿ ಅಧಿಕಾರಿಗಳ ಖಡಕ್ ಸಂದೇಶ ರವಾನೆ ಮಾಡಿದ್ದು, ಶೀಘ್ರದಲ್ಲೇ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡುವುದಾಗಿ ಹೇಳಿದೆ. ಇದರಿಂದ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ವರ್ಕೌಟ್ ಶುರುವಾಗಿದ್ದು, ಟಿಕೆಟ್ ಆಕಾಂಕ್ಷಿಗಳು ಕಸರತ್ತು ನಡೆಸುತ್ತಿದ್ದಾರೆ. ಜೂನ್ ಕೊನೆಯ ವಾರದಲ್ಲಿ ಜಿಬಿಎ ಎಲೆಕ್ಷನ್ ಚುನಾವಣೆಗೆ ಸಿದ್ಧರಾಗಿ ಅಂತ ಆಯೋಗ ಸಂದೇಶ. ಅಂತೂ ಇಂತೂ ಬೆಂಗಳೂರಿನಲ್ಲಿ ಲೋಕಲ್ ಎಲೆಕ್ಷನ್ ನಡೆಯೋ ಲಕ್ಷಣಗಳು ಕಾಣ್ತಿವೆ. ರಾಜ್ಯದ ಅತಿದೊಡ್ಡ ಸ್ಥಳೀಯ ಸಂಸ್ಥೆ ಜಿಬಿಎ ಚುನಾವಣೆಗೆ ಹಿಡಿದಿದ್ದ ಗ್ರಹಣ ಬಿಡೋ ತರ ಇದೆ. ಒಂದ್ ಕಡೆ ಜೂನ್ 30ರ ಒಳಗೆ ಎಲೆಕ್ಷನ್ ನಡೆಸಿ ಅಂತ ಸುಪ್ರೀಂ ರಾಜ್ಯಕ್ಕೆ ಚಾಟಿ ಬೀಸಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ರಾಜ್ಯ ಚುನಾವಣಾ ಆಯೋಗ ಇಂದು ಜಿಬಿಎ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದೆ. ಸಭೆ ಆರಂಭವಾಗ್ತಿದ್ದಂತೆ ಸಮಸ್ಯೆಗಳ ಪಟ್ಟಿಯನ್ನ ಜಿಬಿಎ ಮುಖ್ಯ ಆಯುಕ್ತರು ಆಯೋಗಕ್ಕೆ ನೀಡುವ ಕೆಲಸ ಮಾಡಿದ್ರು. ಸಿಬ್ಬಂದಿ ಜನಗಣತಿಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗೆಯೇ ಮಳೆಗಾಲ ಹತ್ರ ಬರ್ತಿರೋದ್ರಿಂದ ಸದ್ಯಕ್ಕೆ ಎಲೆಕ್ಷನ್ ನಡೆಸೋ ಬದಲು 3 ತಿಂಗಳು ಮುಂದೂಡಿ ಅಂತ ಮನವಿ ಮಾಡಿದ್ರು. ವೀರ್ ಎಕ್ಸ್ಪ್ರೆಸ್ ನಮ್ಮ ಸ್ವಲ್ಪ ಏನೆಲ್ಲ ಎಲೆಕ್ಷನ್ ಕಂಡಕ್ಟ್ ಮಾಡಲಿಕ್ಕೆ ಏನೆಲ್ಲ ಆಗ್ಬೋದು, ಏನು ಡೀಟೇಲ್ಸ್ ಇರ್ಬೋದು, ಅದರ ಬಗ್ಗೆ ಡಿಸ್ಕಷನ್ ಆಗಿದೆ. ಬಾಕಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರು ನಿಮಗೆ ಬ್ರೀಫ್ ಮಾಡ್ತಾರೆ, ಸೂಕ್ತ ನಿರ್ಣಯ ತಗೊಳ್ತಾರೆ. ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಮುಗಿಯೋಕೆ 50 ದಿನಗಳು ಮಾತ್ರ ಬಾಕಿ ಇದೆ. ಈಗಾಗಲೇ ವಾರ್ಡ್ ವಿಂಗಡಣೆ, ಮತದಾರರ ಪಟ್ಟಿ ಹಾಗೂ ಮೀಸಲಾತಿ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಹೀಗಿರುವಾಗ ಮತ್ತೆ ದಿನಾಂಕ ಮುಂದೂಡಲು ಸಾಧ್ಯವಿಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ಆಯೋಗ ಹೇಳಿದೆ. ಸೆಕ್ಷನ್ 34 ಉಪ ಸೆಕ್ಷನ್ 4ರ ಪ್ರಕಾರ ಚುನಾವಣಾ ದಿನಾಂಕ ಘೋಷಿಸುವ ಅಧಿಕಾರ ಆಯೋಗಕ್ಕಿದೆ. ಅದರ ಭಾಗವಾಗಿ ಇಂದು ಅಧಿಕಾರಿಗಳ ಸಭೆ ನಡೆಸಿದ್ದು, ಜೂನ್ 14ರಿಂದ 24ರ ಒಳಗೆ ಒಂದು ದಿನಾಂಕ ನೀಡುವಂತೆ ಸೂಚಿಸಲಾಗಿದೆ. ಜೂನ್ 14ರಿಂದ ಜೂನ್ 24ರ ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸುತ್ತಿದೆ. ಈ ದಿನಾಂಕಗಳಲ್ಲಿ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಕನ್ಸಲ್ಟ್ ಮಾಡಿದೆ, ಸಮಾಲೋಚನೆ ಮಾಡಿದೆ. ಹೀಗಾಗಿ ಅವರು ತಮ್ಮದೇ ಆದಂಥ ಒಂದು ಇನ್ಪುಟನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಒಂದು ವಾರ ಆದ ನಂತರ ಚುನಾವಣಾ ದಿನಾಂಕಗಳನ್ನು ತಮ್ಮೆಲ್ಲರನ್ನು ಕರೆದಿ, ಏನೋ ಮೀಡಿಯಾದವ್ರನ್ನೆಲ್ಲ ಚಾನೆಲ್, ಪ್ರಿಂಟ್ ಮೀಡಿಯಾ ಎಲ್ಲರನ್ನು ಕರೆಸಿ ಚುನಾವಣಾ ದಿನಾಂಕವನ್ನು ನಿಗದಿಪಡಿಸುವುದು ಉಂಟು. ಯಾಕಂದರೆ ಇದು ಪೋಸ್ಟ್ಪೋನ್ ಮಾಡುವಂಥ ಏನು ಅಧಿಕಾರ ನನ್ನ ಹತ್ರ ಇಲ್ಲ. ಇವಿಎಂ ಬದಲು ಬ್ಯಾಲೆಟ್ನಲ್ಲೇ ಜಿಬಿಎ ಎಲೆಕ್ಷನ್. ನಿಯಮದ ಪ್ರಕಾರ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ನಡೆಸೋ ಚುನಾವಣೆಯಲ್ಲಿ ಇವಿಎಂ ಬಳಸಬೇಕೋ ಅಥವಾ ಬ್ಯಾಲೆಟ್ ಪೇಪರ್ ಬಳಕೆ ಮಾಡಬೇಕೋ ಅನ್ನೋ ಅಧಿಕಾರ ರಾಜ್ಯ ಚುನಾವಣಾ ಆಯೋಗಕ್ಕಿದ್ದು, ಅದರಂತೆ ಜಿಬಿಎ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ನಲ್ಲೇ ನಡೆಸೋಕೆ ಸಿದ್ಧತೆ ಮಾಡಿಕೊಂಡಿದೆ. ಒಟ್ನಲ್ಲಿ ಜೂನ್ ಅಂತ್ಯದ ಒಳಗೆ ಜಿಬಿಎ ಚುನಾವಣೆ ಪೂರ್ಣಗೊಳಿಸಲು ಚುನಾವಣಾ ಆಯೋಗ ಹೊರಟಿದ್ದು, ಟಿಕೆಟ್ ಆಕಾಂಕ್ಷಿಗಳಲ್ಲಿ ಚಟುವಟಿಕೆ ಗರಿಗೆದರಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.